ನಮಗೆ ಮಾರ್ಗದರ್ಶನ ಮಾಡುತ್ತೆ. ಹಾಗೆ ಇತ್ತೀಚೆಗೆ ಒಂಟಿತನ ಜಾಸ್ತಿ ಆಗ್ತಾ ಇದೆ. ಒಂಟಿತನಕ್ಕೆ ಇರ್ತಕ್ಕಂಥ ಏಕೈಕ ಮದ್ದು ಅಂತಂದರೆ ಪುಸ್ತಕಗಳು. ಪುಸ್ತಕಗಳು ನಮಗೆ ಜ್ಞಾನವನ್ನು ಕೊಡುತ್ತೆ, ಹಾಗೆ ತಿಳುವಳಿಕೆಯನ್ನು ಕೊಡುತ್ತೆ, ಹಾಗೆ ಮಾರ್ಗದರ್ಶನ ಮಾಡುತ್ತೆ. ಆ ದೃಷ್ಟಿಯಿಂದ ಈ ಒಂದು ಗೃಹ ಪ್ರವೇಶದ ಈ ಶುಭ ಸಂದರ್ಭದಲ್ಲಿ ಲೈಬ್ರರಿಯನ್ನು, ಪುಸ್ತಕಾಲಯವನ್ನು ಶುರು ಮಾಡಿರ್ತಕ್ಕಂಥದ್ದು ಭಾಳ ಶ್ಲಾಘನೀಯ, ಅನುಕರಣೀಯ. ಬಹುಶಃ ಎಲ್ಲರೂ ಕೂಡ ಈ ಒಂದು ಪ್ರತಿ ಮನೆಯ ಒಂದು ಪುಸ್ತಕ ಭಂಡಾರ ಇರಬೇಕು. ಆರೋಗ್ಯದ ಬಗ್ಗೆ ಪುಸ್ತಕಗಳು, ಆಧ್ಯಾತ್ಮಿಕ ಪುಸ್ತಕಗಳು, ಅಥವಾ ಯಾವುದೇ ವಿಷಯದ ಬಗ್ಗೆ ಪುಸ್ತಕಗಳಿತ್ತು ಅಂತಂದರೆ ಬೆಳೆಯುವ ಮಕ್ಕಳ ಮನೋವಿಕಾಸ ಆಗುತ್ತೆ, ಬುದ್ಧಿ ವಿಕಾಸ ಆಗುತ್ತೆ. ಮತ್ತೊಮ್ಮೆ ಎಲ್ಲರಿಗೂ ನನ್ನ ಧನ್ಯವಾದಗಳು. ಈ ಒಂದು ಶುಭ ಸಮಾರಂಭಕ್ಕೆ ಆಹ್ವಾನ ಕೊಟ್ಟಿದ್ದಕ್ಕೆ ನಾನು ಆಭಾರಿಯಾಗಿದ್ದೇನೆ. ಅರವತ್ತೇಳರಿಂದ 72 5 ವರ್ಷ MBBS ಮಾಡಿದಾಗ ಹಾರ್ಟ್ ಅಟ್ಯಾಕ್ ಯಾರಿಗೆ? ಮುದುಕರಿಗೆ ಮುದುಕಿದೆ 60 ವರ್ಷ ಕೊಟ್ಟಿದ್ದಾರೆ. ಈಗ ಹೈಸ್ಕೂಲ್ ಮಕ್ಕಳಿಗೆ ನೋಡ್ತಾ ಇದ್ದೀವಿ. 9ನೇ ಹುಡುಗಿ ಕುಸಿದು ಬೀಳ್ತಾಳೆ, ಮದುವೆ ಮನೆಯಲ್ಲಿ ಹೊರ ಕುಸಿದು ಬೀಳ್ತಾಳೆ. ಸೊ ಗೃಹ ಪ್ರವೇಶ ಅಂತಂದರೆ ಸಾಂಪ್ರದಾಯಿಕವಾಗಿ ಏನೇ ಮಾಡೋಕ್ಕೆ ಗೊತ್ತಿದೆ ನನಗೆ. ಬೆಳಗಿನ ಜಾವದಲ್ಲೇ ಹಸುವನ್ನು ಕರೆದು ಕೆಲಸ ಮಾಡಿಸಿ ಹೋಮ ಹವನಗಳು ಮಾಡಿ ಬಂದವರಿಗೆ ಊಟ ಹಾಕಿ ಆಮೇಲೆ ಕಾಣಿಕೆ ಕೊಟ್ಟು ಅದರ ಜೊತೆಗೆ ಮನೆಯಲ್ಲಿ ಪುಸ್ತಕ ಭಂಡಾರ, ವಸ್ತು ಭಂಡಾರವನ್ನು ಸಾಲ ಮಾಡಿದ್ದಾರೆ. ಹೋಗಿ ನೋಡಬೇಕು. ನಾಣ್ಯಗಳ ಕಲೆಕ್ಷನ್ ಇದೆ, ಪುಸ್ತಕಗಳ ಕಲೆಕ್ಷನ್ ಇದೆ, ನೋಟುಗಳ ಕಲೆಕ್ಷನ್ ಇದೆ, ದೇವರಿದ್ದಾನೆ ಎಲ್ಲಿದ್ದಾನೆ ಗೊತ್ತಿಲ್ಲ ಸರ್. ದೇವರು ಶಿವನ ರೂಪದಲ್ಲಿ ಇದ್ದಾನ, ವಿಷ್ಣು ರೂಪದಲ್ಲಿ ಇದ್ದಾನ, ಅಥವಾ ಲಕ್ಷ್ಮೀ ರೂಪದಲ್ಲಿ ಇದ್ದಾನ, ಯೇಸು ರೂಪದಲ್ಲಿ ಇದ್ದಾನ, ಅಲ್ಲಾ ರೂಪದಲ್ಲಿ ಇದ್ದಾನ. ಅವರು ನಂಬಿಕೆ. ಯಾರು ನೋಡಿಲ್ಲ, ಯಾರು ನೋಡಿಲ್ಲ, ನೋಡಿದ್ದಾರೆ ದೇವರನ್ನ, ದೇವ್ರ ಮೂರ್ತಿ ನೋಡಿದ್ದಾರೆ. ಇದೇ ಪ್ರಶ್ನೆನ ವಿವೇಕಾನಂದರು ಎಲ್ಲ ಕೇಳ್ತಾ ಹೋಗ್ತಾರೆ. ನೀವು ದೇವರು ನೋಡಿದ್ದೀರಾ, ನೀವು ದೇವರು ನೋಡಿದ್ದೀರಾ? ರಾಮಕೃಷ್ಣ ಪರಮಹಂಸರು ಬಂದಾಗ ಒಂದು ನೋಡಿದ್ದೇನೆ. ಆಗ ಸ್ವಾಮಿ ನನಗೆ ತೋರಿಸಿ. ನಾನು ನೋಡಿದ್ದೇನೆ, ನಿನಗೆ ತೋರ್ಸೋಕ್ಕಾಗಲ್ಲ. ದೇವ್ರನ್ನ ನೀನೇ ನೋಡ್ಬೇಕು. ಸೊ ಹಾಗಾಗಿ 1.5 kg ತೂಕ ಇರ್ತಕ್ಕಂಥ ಈ ಮದುವೆಯಲ್ಲಿ ರಾಮನೂ ಇದ್ದಾನೆ, ರಾವಣನೂ ಇದ್ದಾನೆ, ಧರ್ಮರಾಯನೂ ಇದ್ದಾನೆ. ಯಾವ ಸಂದರ್ಭದಲ್ಲಿ ಏನು ನಾವು ಆಯ್ಕೆ ಮಾಡ್ಕೊಳ್ತೇವೆ, ಯಾರು ಬಿಟ್ಟಿದ್ದು ಎರಡು ಪೂರಕ. ಸರಳ ಜೀವನ ಮಾಡಿದ್ರೆ ಒತ್ತಡ ಇಲ್ಲ, ಒತ್ತಡ ಇದ್ರೆ ಸರಳ ಜೀವನ ಇಲ್ಲ. ಒಂದು ಮಾನಸಿಕ ಒತ್ತಡ ಏನ್ರಿ ಚಿಂತೆ ಮಾಡಿ ಇಲ್ಲ ಅಂತ ಚಿಂತೆ ಮಾಡಿ ಮಗನ ಬಗ್ಗೆ ಹೆಂಡತಿ ಬಗ್ಗೆ ಈಗ ನನ್ನ ಕೆಲಸ, ಇವತ್ತು ಕೆಲಸ ಇದೆ, ನಾಳೆ ಕೆಲಸ ಇಲ್ಲ. ಇವತ್ತು ಈ ತಿಂಗಳು ಕೆಲಸ ಇದೆ, ಮುಂದೆ ತಿಂಗಳು ತೆಗಿಬೋದು. 40% ಇಲ್ಲ. ಇದೆಲ್ಲ ನಮ್ಮ ರಾಜಕಾರಣ ಕೋಟಿಗಟ್ಟಲೆ 1000 ಕೋಟಿ ನಮಗೆ ದುಡ್ಡಿಲ್ಲ. ಚಿಂತೆ. ದಯಮಾಡಿ ನನ್ನ ಮನವಿ ಅಂತಂದರೆ, ಜೀವನ ಅಂತಂದರೆ ಸುಖ ಇಷ್ಟಪಡ್ತೇವೆ, ಅದು ಸುಖ ಸಿಗಲ್ಲ. ಏನು ಸಿಗುತ್ತೆ? ಸವಾಲುಗಳು. ಹೇಗೆ ಬದುಕಬೇಕು, ಮಕ್ಕಳನ್ನ ಹೇಗೆ ಸಾಕಬೇಕು, ಪ್ರೈಮರಿ ಸ್ಕೂಲ್ ಸೇರಿಸ್ಬೇಕು ಅಂತಂದರೆ 2 ಲಕ್ಷ 3 ಲಕ್ಷ ಡೊನೇಷನ್ ಕೇಳ್ತಾರೆ. ನೀಟ್ ಎಕ್ಸಾಮ್ ಇರ್ತೀವಿ 23 ಲಕ್ಷ ಜನ ತೊಗೊಂಡಿದ್ದಾರೆ ನೀಟ್ ಎಕ್ಸಾಮ್ ಇರೋ. ಸೊ ಹಾಗಾಗಿ ಯಾವುದೇ ಸಮಸ್ಯೆ ಬರಲಿ, ಕಷ್ಟ ಬರಲಿ, ಸವಾಲು ಬರಲಿ, ಮನೆ ಕಟ್ಸ್ಬೇಕಾದ್ರೆ ಎಷ್ಟು ಸವಾಲು ಬರ್ತಾರೆ. ಕಾಂಟ್ರಾಕ್ಟರ್ ಮನೆಗಿಲ್ಲ ಸರ್, ಕಷ್ಟ ಮಾಡಿಲ್ಲ ಸರ್, ಪೈಕಿ ಮಾಡಿಲ್ಲ ಸರ್, ಅಪ್ಲಿಕೇಶನ್ ಬಂದು ಕನೆಕ್ಷನ್ ಕಟ್ಟೇ ಇಲ್ಲ ಸರ್,
ಒಂದಕ್ಕೆ 20 ಲಕ್ಷ ಪ್ಲಾನ್ ಮಾಡಿದ್ವಿ, ಈಗ 40 ಲಕ್ಷ ಆಗಿದೆ. ಇನ್ನೂ ಎಷ್ಟೋ ಗೊತ್ತಿಲ್ಲ, ಸಾಲ ಮಾಡಿದ್ದೇವೆ. ಏನೇ ಬಂದು ಕೂಡ ನಾವು ಮೊದಲನೇ ನಿರ್ಧಾರ ಚಿಂತೆ ಮಾಡುವುದಿಲ್ಲ. ಏನ್ ಮಾಡ್ಬೇಕು, ಮಾಡೋಣ. ಆಮೇಲೆ ದುಡ್ಡನ್ನ ಭಗವಂತ ಇದ್ರೆ ಭಗವಂತ ನೀನು ನಾಟ್ ಯುವರ್ ಸಿಲೆಬಸ್. ಇದು ಬಹಳ ಮುಖ್ಯ. ಜನ್ಮ ಕೊಟ್ಟಿದ್ದಕ್ಕಿಂತ ಅಪ್ಪ ಅಮ್ಮಂದರಿಗೆ ಬಹಳ ಜವಾಬ್ದಾರಿ ಇರ್ತದೆ. ಯಾವುದೇ ಕಾರಣಕ್ಕೂ ಕೂಡ ಅವರಿಗೆ 14 ವರ್ಷದ ಒಳಗಡೆ ಶಿಸ್ತನ್ನ ನೀವು ಕಲಿಸ್ತಾ ಇದ್ರೆ 15ನೇ ವರ್ಷಕ್ಕೆ ಅವನಿಗೆ ನಾಟಲ್ಲ. ಅವನಿಗೆ ಮನುಷ್ಯನ ಬೆದರಿದೆಯಲ್ಲ, 1.5 kg ತೂಕ ಇದೆ ಅಂತ ಹೇಳ್ತಾ ಇದ್ರು CRC ಅವರು. ನಮ್ಮ ಗ್ರಾಚಾರಕ್ಕೆ 10,000 ಕೋಶಗಳಲ್ಲಿ 1 ಕೋಶ ನಾಶ ಆದ್ರೂ ಕೂಡ ರಿಪೇರಿ ಮಾಡ್ಲಿಕ್ಕಾಗಲ್ಲ. ದೇಹದ ಎಲ್ಲಾ ಭಾಗದಲ್ಲೂ ಕೂಡ ಜೀವಕೋಶಗಳನ್ನ ರಿಪೇರಿ ಮಾಡಬಹುದು, ರಿಪ್ಲೇಸ್ ಮಾಡಬಹುದು. ಆದರೆ ಮೆದುಳಿನ ಯಾವುದೇ ಒಂದು ನರಕೋಶವನ್ನು ಕೂಡ ರಿಪ್ಲೇಸ್ ಮಾಡ್ಲಿಕ್ಕೂ ಆಗಲ್ಲ, ರಿಪೇರಿ ಮಾಡ್ಲಿಕ್ಕಾಗಲ್ಲ. ಅದಕ್ಕೋಸ್ಕರ ಹೇಳೋದು, ಹೆಲ್ಮೆಟ್ ಹಾಕೊಂಡು ನಿನಗೆ ಎಲ್ಲೇ ಹೊರತಾ ಬಿದ್ರು ಕೂಡ ರಿಪೇರಿ ಮಾಡ್ತೀವಲೇ, ರಿಪ್ಲೇಸ್ ಮಾಡ್ತೀವಿ, ದುರಸ್ತಿ ಮಾಡ್ತೀವಿ. ನಿನಗೆ ತಲೆ ಹೊಡಿತು ಅಂದ್ರೆ ಏನು ಮಾಡ್ಲಿಕ್ಕಾಗಲ್ಲ. ಬಹಳ ಶಾಂತತೆ ಇದೆ, ಪ್ರಶಾಂತವಾಗಿದ್ದೀರಿ. ಬಹುಶಃ ನೀವು ಆರೋಗ್ಯ ಬಹಳ ಚೆನ್ನಾಗಿದೆ. ರೆಡ್ಡಪ್ಪನವರ ಒಂದು ಅವರ ಗುಣ, ಅವರ ಆಸಕ್ತಿ ಎಲ್ಲವನ್ನು ಕೂಡ ನೀವು ನೋಡಿಬಿಟ್ಟು ಬಂದಿದ್ದೀರಿ. ಇನ್ನು ಊಟನೂ ಕೂಡ ಮಾಡಿಲ್ಲ, ಆದರೂ ಕೂಡ ಬಹಳ ಆರಾಮಾಗಿ ಕೂತಿದ್ದೀರಿ. ಬಹಳ ಧನ್ಯವಾದಗಳು. KGVS ಪ್ರೋಗ್ರಾಮ್ ಮಾಡಿದ್ರೆ ಅಲ್ಲಿ ಬರೋ ಸೆಟ್ ಆಫ್ ಜನ ಬೇರೆ, ಇಲ್ಲಿ ಸ್ವಲ್ಪ ಬೇರೆ ಬೇರೆ ತೊಂದರೆ ಬರೋದ್ರಿಂದ ಈ ಥರದ ಕಾರ್ಯಕ್ರಮವನ್ನು ಬೇರೆಯವರು ಕೂಡ ಗೃಹ ಪ್ರವೇಶ ಇರಲಿ, ಮದುವೆ ಇರಲಿ ಮುಂದಾಗಬೇಕು ಅಂತ ನಮ್ಮಲ್ಲಿ ಮನವಿ ಮಾಡ್ತಾ, ನಮ್ಮ ಕರ್ನಾಟಕ ಜ್ಞಾನ ವಿಜ್ಞಾನ ಸಮಿತಿಗೆ ಕಟ್ಟಡ ಕಟ್ಟಬೇಕು ಅಂತ ನಮ್ಮ ರಾಜನಾಯಕ ಅವ್ರು ಯಾವಾಗ ಒತ್ತಾಸೆ, ನಾವು ಇನ್ನು 14 ವರ್ಷ ಕಟ್ಬಿಡಬೇಕು ಅಂತ. ಅದು ಸ್ಥಾವರ, ಅದು ಬೇಕು. ಜಂಗಮ ಬಹಳ ಮುಖ್ಯ. ಈ ಸಂಸ್ಥೆಗಾಗಿ ನಮ್ಮ ಡಾಕ್ಟರ್ CR ಚಂದ್ರಶೇಖರ್ ಅವರು, ಕೋಡಿ ರಂಗಪ್ಪನವರು, ಡಾಕ್ಟರ್ ರಾಜಾನಾಯಕ್, ನಮ್ಮ ಸಿದ್ದರಾಮ ರೆಡ್ಡಿ ಇಟಗಿ ಅಂದ್ಬಿಟ್ಟು ಆ ರಾಯಚೂರು ಯಾದಗಿರಿ ಜಿಲ್ಲೆ ಇನ್ಚಾರ್ಜ್, ಅವರು ನಿವೃತ್ತ ಮುಖ್ಯೋಪಾಧ್ಯಾಯರು ಯಾದಗಿರಿ ಜಿಲ್ಲೆಯವರು. ಇಂಥವರೆಲ್ಲ ನಮ್ಮ ಜೊತೆ ಇರುವಂಥದ್ದು. ಅದರಲ್ಲಿ ನಮ್ಮ ಮುನಿಕೃಷ್ಣಪ್ಪ, ರೆಡ್ಡಪ್ಪ, ಆನಂದಪ್ಪ, ಇವರೆಲ್ಲ ಸರ್ದಾರು, ಇವರೆಲ್ಲ ಇರುವಂಥದ್ದು ಅತ್ಯಂತ ಸಂತೋಷದ ವಿಚಾರ. ಈ ಸಂಸ್ಥೆಯನ್ನು ಬೆಳೆಸೋದಕ್ಕೆ ತಾವೆಲ್ಲ ಕೂಡ ಇದೇ ರೀತಿ ಸಹಕರಿಸಬೇಕು ಅಂತ ಹೇಳ್ತಾ, ಮತ್ತೊಮ್ಮೆ ರೆಡ್ಡಪ್ಪರು ಮತ್ತು ಕುಟುಂಬದವರಿಗೆ, ನಮ್ಮ ಸುಶೀಲಾ ಮಂಜುನಾಥ್ ಇದ್ದಾರೆ, ಅತ್ಯಂತ ತುಂಬಾ ಆಕ್ಟಿವ್ ಆಗಿ ಕೆಲಸ ಮಾಡ್ತಾರೆ, ಬಹಳ ಸಿನ್ಸಿಯರ್ ಆಗಿ ಚಿಕ್ಕಬಳ್ಳಾಪುರ ಜನತೆ ಕೆಲಸ ಮಾಡ್ತಿದೆ. ಎಲ್ಲರಿಗೂ ಕೂಡ ಅಭಿನಂದನೆಗಳು, ನಮಸ್ಕಾರ.